ಬಿಸ್ನೆಸ್ ಪ್ಲಾನ್ ಅಂತ ಹೇಳಿದ್ರೆ ಏನು? ಮನುಷ್ಯನ ಬಾಡಿ ಇದ್ದಂಗೆ. ಹೌದು. ತಲೆ, ಮೂಗು, ಕಣ್ಣು, ಬಾಯಿ, ಹೃದಯ, ಕಾಲು, ಕೈ. ಪ್ಲಾನ್ ಇಲ್ಲದೆ ಬಿಸ್ನೆಸ್ ಮಾಡಬಾರ್ದಾ? ಪ್ಲಾನ್ ಇಲ್ಲದೆ ಬಿಸ್ನೆಸ್ ಮಾಡ್ಬೋದು. ಪ್ಲಾನ್ ಅಂತೆ ಬಿಸ್ನೆಸ್ಸು ಆಗಲ್ಲ. ಆದ್ರೆ ಪ್ಲಾನ್ ಮಾಡಿದ್ರೆ ಎಲ್ಲಿ ಡಿವಿಯೇಟ್ ಆಗಿದೀವಿ ಅಂತ ಗೊತ್ತಾಗುತ್ತೆ. ಬಿಸ್ನೆಸ್ ಮಾಡಿ ಗೆದ್ದಂಥವ್ರು ಇಲ್ವಾ ಅಥವಾ ಬಿಸ್ನೆಸ್ ಪ್ಲಾನ್ ಮಾಡಿ ಸೋತಂಥವ್ರು ಇಲ್ವಾ? ಬಿಸ್ನೆಸ್ ಪ್ಲಾನ್ ಮಾಡದೇನೆ ಬಿಸ್ನೆಸ್ ಅಲ್ಲಿ ಗೆದ್ದಂಥವ್ರು ಇಲ್ವಾ? ಗೆದ್ದಂಥವ್ರು ಇದ್ದಾರೆ. ಎಕ್ಸೆಪ್ಷನ್ ಕೆನಾಟ್ ಬಿ ಎನ್ ಎಕ್ಸಾಂಪಲ್. ವರ್ಷದ ಶುರುವಿನಲ್ಲಿ ಯುಗಾದಿಯಲ್ಲಿ ಪಂಚಾಂಗ ಬರ್ತದೆ. ಪಂಚಾಂಗ ಒಂದು ನಕ್ಷೆಯನ್ನು ಕೊಡ್ತದಲ್ವ, ಮುಂದಿನ ವರ್ಷಕ್ಕೆ ಒಂದು ನಕ್ಷೆಯನ್ನು ಕೊಡ್ತದೆ. ನನ್ನ ವಹಿವಾಟಿಗೆ 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ, ಅಥವಾ 50 ಲಕ್ಷ ಇನ್ವೆಸ್ಟ್ಮೆಂಟ್ ಇದೆ, ಅಥವಾ 1 ಕೋಟಿ ಇದೆ, ಅಥವಾ 100 ಕೋಟಿ ಇದೆ. ಇಲ್ಲಿ ಪಿಜ್ಜಾ ತಿಂತಾರ, ಇಲ್ಲಿ ಬರ್ಗರ್ ತಿಂತಾರ. ಬೋರ್ಡ್ ರೂಮಲ್ಲಿ AC ರೂಮಲ್ಲಿ ನಡ್ಕೊಂಡು ಡಿಸ್ಕಷನ್ ಆಗಿರುವಂತಹ ಬಿಸ್ನೆಸ್ ಪ್ಲಾನು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ನಡೆಯೋದಿಲ್ಲ. ಡಿಪೆಂಡಿಂಗ್ ಆನ್ ದ ವೆದರ್, ಡಿಪೆಂಡಿಂಗ್ ಆನ್ ದ ಟೈಮ್, ಡಿಪೆಂಡಿಂಗ್ ಆನ್ ದ ಟಾರ್ಗೆಟ್ ಸೆಗ್ಮೆಂಟ್, all these strategies has to be embedded. A business is something creating opportunities in an untraveled path, not a traveled path. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ನೋಡಿ, ಬಿಸ್ನೆಸ್ ಮಾಡಬೇಕು ಅಂತೇಳಿ ಎಷ್ಟೋ ಜನ ಹೊರಡ್ತಾರೆ, ಆದರೆ ಬಿಸ್ನೆಸ್ನ ಮಧ್ಯದಲ್ಲಿ ಕೈ ಸುಟ್ಕೊಳ್ತಾರೆ ಅಥವಾ ಲಾಸ್ ಆಗುತ್ತೆ. ಅದಕ್ಕೆ ಕಾರಣ ಏನು ಅಂತೇಳಿ ಹುಡುಕ್ತಾ ಹೋದ್ರೆ ಸಾಕಷ್ಟು ಜನ ಬಿಸ್ನೆಸ್ ಮಾಡಿ ಗೆದ್ದವರು ಹೇಳೋದೇನು ಅಂತ ಹೇಳಿದ್ರೆ ಅವರು ಪ್ರಾಪರ್ ಪ್ಲಾನ್ ಇಲ್ಲದೆ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ಫೇಲ್ ಆಗಿದ್ದಾರೆ ಅಂತ. ಹಾಗಿದ್ರೆ ಬಿಸ್ನೆಸ್ ಅಲ್ಲಿ ಫೇಲ್ ಆಗಬಾರ್ದು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಸರಿಯಾದಂತ ಪ್ಲಾನ್ ಮಾಡಬೇಕು. ಬಿಸ್ನೆಸ್ಗೆ ಪ್ಲಾನ್ ಎಷ್ಟು ಇಂಪಾರ್ಟೆಂಟ್, ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ, ಅದೆಲ್ಲವನ್ನ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾವು ಮಾತಾಡ್ತೀವಿ. ಎಸ್, ಅಫ್ಕೋರ್ಸ್, ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಬಿಸ್ನೆಸ್ ಎಕ್ಸ್ಪರ್ಟ್ ಇದ್ದಾರೆ. ಇವರು ಅಯ್ಯಂಗಾರ್ಸ್ ಓವನ್ ಫ್ರೆಶ್ ಮಾಲೀಕರು, ಹಾಗೆಯೇ ದಿ ಸೆಕೆಂಡ್ ಗೇರ್ ಅಂತ ಹೇಳುವಂತ ಪುಸ್ತಕವನ್ನು ಬರೆದಿರುವಂತ ಲೇಖಕರು. ಇದೆಲ್ಲದರ ಜೊತೆಗೆ ಸಾವಿರಾರು ಜನರಿಗೆ ಬಿಸ್ನೆಸ್ ಮಾಡುವಂತವರಿಗೆ ಮಾರ್ಗದರ್ಶನ ಮಾಡಿದ ಬಿಸ್ನೆಸ್ ಗುರು. ಎಸ್, ಅವರೇನೆ GK ಪ್ರಮೋದ್ ಅವರು. ಅವ್ರ ಜೊತೆಗೆ ಮಾತಾಡೋಣ, ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮತ್ತೆ ಆಗ್ತಾಡ ಅವ್ರನ್ನ ವೆಲ್ಕಮ್ ಮಾಡ್ತೀನಿ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದಿ ಶೋ ಸರ್. ನಮಸ್ಕಾರ. ಎಸ್ ಸರ್, ನಾನು ಡೈರೆಕ್ಟ್ ಆಗಿ ಕೇಳೋದು, ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಪ್ಲಾನ್ ಅಂತ ಹೇಳುವಂಥದ್ದು ಇಂಪಾರ್ಟೆಂಟಾ? ಬೇಕಾ? ಪ್ಲಾನ್ ಇಲ್ಲದೆ ಬಿಸ್ನೆಸ್ ಮಾಡಬಾರ್ದಾ? ಪ್ಲಾನ್ ಇಲ್ಲದೆ ಬಿಸ್ನೆಸ್ ಮಾಡಬಹುದು. ಪ್ಲಾನ್ ಅಂತೆ ಬಿಸ್ನೆಸ್ಸು ಆಗಲ್ಲ. ಆದ್ರೆ ಪ್ಲಾನ್ ಮಾಡಿದ್ರೆ ಎಲ್ಲಿ ಡಿವಿಯೇಟ್ ಆಗಿದೀವಿ ಅಂತ ಗೊತ್ತಾಗುತ್ತೆ. ಎಲ್ಲಿ ಡಿವಿಯೇಷನ್ ಆಯ್ತು, ನನ್ನ ಪ್ಲಾನ್ ಹಾಕೊಂಡೆ, ಬಿಸ್ನೆಸ್ ಪ್ಲಾನ್ ಹಾಕೊಂಡೆ, ನನ್ನ ವಹಿವಾಟಿಗೆ 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ, ಅಥವಾ 50 ಲಕ್ಷ ಇನ್ವೆಸ್ಟ್ಮೆಂಟ್ ಇದೆ, ಅಥವಾ 1 ಕೋಟಿ ಇದೆ, ಅಥವಾ 100 ಕೋಟಿ ಇದೆ. 10 ಲಕ್ಷದಿಂದ 100 ಕೋಟಿ ನಾನು ಮಾತಾಡ್ತಾ ಇರೋದು. ಇನ್ವೆಸ್ಟ್ಮೆಂಟ್ ಇದೆ, ನಾನು ಬಿಸ್ನೆಸ್ ಪ್ಲಾನ್ ಮಾಡಿದೆ, ಬಿಸ್ನೆಸ್ ಮಾಡ್ಬೋದಾ? ಮಾಡ್ಬೋದು. ಬಿಸ್ನೆಸ್ ಪ್ಲಾನ್ ಮಾಡಿದ್ರೆ ಬಿಸ್ನೆಸ್ ಪ್ಲಾನ್ ರೀತಿನೇ ಎಲ್ಲ ನಡ್ಕೊಂಡು ಹೋಗುತ್ತಾ? ಬೋರ್ಡ್ ರೂಮಲ್ಲಿ AC ರೂಮಲ್ಲಿ ನಡ್ಕೊಂಡು ಡಿಸ್ಕಷನ್ ಆಗಿರುವಂತಹ ಬಿಸ್ನೆಸ್ ಪ್ಲಾನು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ನಡೆಯಲ್ಲ. ಆದ್ರೆ ಏನು ಡಿವಿಯೇಷನ್ ಮಾಡಿದೀರಾ, ಏನು ತಪ್ಪುಗಳು ಮಾಡಿದೀರಾ, ಒಂದು ನಕ್ಷೆ ಬೇಕಲ್ವಾ ನಮಗೆ. ವರ್ಷದ ಶುರುವಿನಲ್ಲಿ ಯುಗಾದಿಯಲ್ಲಿ ಪಂಚಾಂಗ ಬರ್ತದೆ. ಪಂಚಾಂಗ ಒಂದು ನಕ್ಷೆಯನ್ನು ಕೊಡ್ತದಲ್ವ, ಮುಂದಿನ ವರ್ಷಕ್ಕೆ ಒಂದು ನಕ್ಷೆಯನ್ನು ಕೊಡ್ತದೆ. ಡೈರಿ ಬರ್ತದೆ, ಡೈರಿನಲ್ಲಿ ಬರ್ಕೊಂಡಾಗ ಮುಂದಿನ ನಕ್ಷೆನ ತಿಳಿದೆ. ನನ್ನ ಬಿಸ್ನೆಸ್ಸಿನ ದಿಕ್ಸೂಚಿ ಏನಾಗಿರಬೇಕು? ನಾನು ಈ ಹೈವೇನಲ್ಲಿ ಹೋಗ್ಬೇಕಾ? ಇವಾಗ ನಾನು ಹಾಸನ್ಗೆ ಹೋಗ್ಬೇಕು, ಯಾವ ಹೈವೇನಲ್ಲಿ ಹೋಗ್ಬೇಕು? ನಾನು ಪೂನಾ ಹೋಗ್ಬೇಕು, ಯಾವ ಹೈವೇನಲ್ಲಿ ಹೋಗ್ಬೇಕು? ಡೆಲ್ಲಿಗೆ ಹೋಗ್ಬೇಕು, ಯಾವ ಹೈವೇಲಿ? ನಾನು ಯಾವ ಫ್ಲೈಟ್ ಹತ್ತಬೇಕು? ನಾನು ಯಾವುದೋ ಊರಿಗೆ ಹೋಗಕ್ಕೆ ಯಾವುದೋ ಫ್ಲೈಟ್ ಹತ್ತಿದ್ರಾಗುತ್ತಾ? ನನ್ನ ದಿಕ್ಕು ಯಾವ ರೀತಿ ಇರಬೇಕು ಅನ್ನೋ ದಿಕ್ಸೂಚಿಗೆ ಬಿಸ್ನೆಸ್ ಪ್ಲಾನ್ ಬೇಕೇ ಬೇಕು. ಬಟ್ ಒಂದು ಕ್ಯೂರಿಯಾಸಿಟಿಗೋಸ್ಕರ ಪ್ರಶ್ನೆ ಕೇಳ್ತೀನಿ, ಬಿಸ್ನೆಸ್ ಪ್ಲಾನ್ ಮಾಡದೇನು ಬಿಸ್ನೆಸ್ ಮಾಡಿ ಗೆದ್ದಂಥವ್ರು ಇಲ್ವಾ ಅಥವಾ ಬಿಸ್ನೆಸ್ ಪ್ಲಾನ್ ಮಾಡಿ ಸೋತಂಥವ್ರು ಇಲ್ವಾ? ಬಿಸ್ನೆಸ್ ಪ್ಲಾನ್ ಮಾಡದೇನೆ ಬಿಸ್ನೆಸ್ ಅಲ್ಲಿ ಗೆದ್ದಂಥವ್ರು ಇಲ್ವಾ? ಗೆದ್ದಂಥವ್ರು ಇದ್ದಾರೆ. ಎಕ್ಸೆಪ್ಷನ್ ಕೆನಾಟ್ ಬಿ ಎನ್ ಎಕ್ಸಾಂಪಲ್. ಬಿಸ್ನೆಸ್, ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಬಿಸ್ನೆಸ್ ಪ್ಲಾನ್ ಅನ್ನ ಮಾಡಿ ಸೋತವ್ರಿಲ್ವಾ? ಬಿಸ್ನೆಸ್ ಪ್ಲಾನ್ ಮಾಡಿ ಸೋತವ್ರು ಬೇಕಾದಷ್ಟು ಜನ ಇದ್ದಾರೆ. ನಾನು ಏನ್ ಹೇಳಿದೆ, ಪ್ಲಾನ್ ಅಂತಂದ್ರೆ ವಾಟ್ ಇಸ್ ಅ ಪ್ಲಾನ್? ಎ ಪ್ಲಾನ್ ಇಸ್ ಅ ಸ್ಟ್ರಾಟಜಿ. ಓಕೆ, ದೆನ್ ವಾಟ್ ಇಸ್ ಅ ಸ್ಟ್ರಾಟಜಿ? ಸ್ಟ್ರಾಟಜಿ ಶುಡ್ ಬಿ ಲೈಕ್ ದಟ್, ವಿಚ್ ಶುಡ್ ಬಿ ಇಂಪ್ಲಿಮೆಂಟಬಲ್. ನಾನ್ ಇಂಪ್ಲಿಮೆಂಟಬಲ್ ಸ್ಟ್ರಾಟಜಿ, ಹೈಪೋಥೆಟಿಕಲ್ ಸ್ಟ್ರಾಟಜಿ ಹಾಕ್ಬಿಡ್ತೀರಾ, ಇಂಪ್ಲಿಮೆಂಟೇ ಮಾಡೋಕ್ಕಾಗಲ್ಲ. ಶುಡ್ ಬಿ ಇಂಪ್ಲಿಮೆಂಟಬಲ್. ಅಂದ್ರೆ ನೀವು ಪ್ಲಾನ್ ಮಾಡುವಾಗ ಏನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗುತ್ತೋ ಅಂತದ ಅದೇ ತರ ಪ್ಲಾನ್ ಮಾಡಬೇಕು. ನನಗೇನು ಇಂಪ್ಲಿಮೆಂಟ್ ಮಾಡ್ಲಿಕ್ಕಾಗುತ್ತೆ, ನನ್ನ ಸಂಸ್ಥೆಯಿಂದ ಏನು ಇಂಪ್ಲಿಮೆಂಟ್ ಮಾಡ್ಲಿಕ್ಕಾಗುತ್ತೆ, ಅದನ್ನ ಇಂಪ್ಲಿಮೆಂಟೇಷನ್ ಸ್ಟ್ರಾಟಜಿನ ಮಾಡಿ ಇಂಪ್ಲಿಮೆಂಟ್ ಮಾಡಿ ನಂತರ ಮಾನಿಟರ್ ಮಾಡಬೇಕು. ಶುಡ್ ಮಾನಿಟರ್ ಆದ್ಮೇಲೆ ನೆಕ್ಸ್ಟ್ ಬರೋದು ಫೀಡ್ಬ್ಯಾಕ್. ನಾವು ಬರೀ ಬಿಸ್ನೆಸ್ ಪ್ಲಾನ್ ಒಂದೇ ಅಲ್ಲ. ಫಸ್ಟ್ ಇಸ್ ಪ್ರಿಪರೇಷನ್ ಆಫ್ ಬಿಸ್ನೆಸ್ ಪ್ಲಾನ್, next is implementation of business plan, next is monitoring of business plan, next is the feedback from the business plan. I implemented this, take it back again, put it to the business plan. Business plan ಪ್ರತಿ ವರ್ಷ ಮಾಡಬೇಕು.
ಪ್ರತಿ ವರ್ಷ ಸಾಮಾನ್ಯವಾಗಿ ಎಲ್ಲಾ ಕಂಪನಿಗಳು, ದೊಡ್ಡ ಕಂಪನಿಗಳು, ಚಿಕ್ಕ ಕಂಪನಿಗಳು ಅವರ ಮ್ಯಾನೇಜ್ಮೆಂಟ್ ಟೀಮ್ ನ ಕರ್ಕೊಂಡೋಗಿ ಕೆಲವರು ಬಾಟಮ್ ಅಪ್ ಮಾಡ್ತಾರೆ, ಕೆಲವರು ಟಾಪ್ ಡೌನ್ ಮಾಡ್ತಾರೆ. ಬಾಟಮ್ ಅಪ್ ಅಂದ್ರೆ ತಳಹಂತದ ಎಂಪ್ಲಾಯೀಸ್ ಇಂದ ಕೇಳ್ಕೊಂಡು ಬರ್ತಾರೆ, ಏನಾಗ್ಬೇಕು ಏನಾಗ್ಬೇಕು ಏನಾಗ್ಬೇಕು, ಅದನ್ನ ತಗೊಂಡು ಬಂದು ಮ್ಯಾನೇಜ್ಮೆಂಟ್ ಅಲ್ಲಿ ಹಾಕ್ತಾರೆ. ಈ ಬದಲಾವಣೆಗಳಾಗಬೇಕು ಕಂಪನಿಯಲ್ಲಿ. ನೆಕ್ಸ್ಟ್ ಕೆಲವರು ಟಾಪ್ ಡೌನ್, ಇಲ್ಲ ನಮಗೆ ಗೊತ್ತು ಇದನ್ನ ನೀವು ಮಾಡಲೇಬೇಕು, ನೀವು ನಮಗೆ ಪ್ರಶ್ನೆ ಕೇಳಬೇಡಿ. ಟಾಪ್ ಡೌನ್ ಬಿಸ್ನೆಸ್ ಪ್ಲಾನ್ಗಳು ಇದೆ, ಬಾಟಮ್ ಅಪ್ ಬಿಸ್ನೆಸ್ ಪ್ಲಾನ್ಗಳು ಇದೆ. ಈ ಬಿಸ್ನೆಸ್ ಪ್ಲಾನ್ ನ ವರ್ಷಕ್ಕೊಂದ್ಸತಿ ಸಾಮಾನ್ಯ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಅಲ್ಲಿ ಮಾಡ್ತಾರೆ. ಎಕ್ಸಿಸ್ಟಿಂಗ್ ಕಂಪ್ನಿನವರು ಮಾಡ್ತಾರೆ, ಗ್ರೋತ್ ಆಗಂತ ಕಂಪ್ನಿನವರು ಮಾಡ್ತಾರೆ, ಹೊಸದಾಗಿ ಬಿಸ್ನೆಸ್ ಮಾಡೋಂಥವ್ರು ಮಾಡ್ತಾರೆ. ಹಾಗಿದ್ರೆ ಬಿಸ್ನೆಸ್ ಪ್ಲಾನ್ ಅಂತ ಹೇಳುವಂಥದ್ದು ಒಂದು ಬಿಸ್ನೆಸ್ಗೆ ತುಂಬಾ ಇಂಪಾರ್ಟೆಂಟ್. 100%. ಎಸ್, ಹಾಗಿದ್ರೆ ಬಿಸ್ನೆಸ್ ಪ್ಲಾನ್ ಅಂತ ಹೇಳಿದ್ರೆ ಏನು ಬಿಸ್ನೆಸ್ ಪ್ಲಾನ್ ಅಂದ್ರೆ, ಫಸ್ಟ್ ನನ್ನ ಬಿಸ್ನೆಸ್ ನ ಐಡಿಯಾ ಏನು, ವಾಟ್ ಇಸ್ ಮೈ ಬಿಸ್ನೆಸ್ ಐಡಿಯಾ, ಹೂ ಆರ್ ಮೈ ಕಸ್ಟಮರ್ಸ್. ನೆಕ್ಸ್ಟ್ ಬರೋದು ಸ್ವಾಟ್ ಆಫ್ ದ ಐಡಿಯಾ, ನನ್ನ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್ ಆಫ್ ದ ಐಡಿಯಾ. ಒಂದು ಐಡಿಯಾ ಇದೆ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನಾನೊಂದು ಎಜುಕೇಶನ್ ಅನ್ನ ಹಿಂದಿನ ನಮ್ಮ ಪುರಾತನವಾದಂತಹ ಇದನ್ನ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗ ಈಗ ಒಂದು ನಾಲೆಡ್ಜ್ ಜನಕ್ಕೆ ಕೊಡಬೇಕು ಅಂತ ಒಂದು ಐಡಿಯಾ ಇದೆ. ಅದರ ಸ್ವಾಟ್ ಏನು, ಅದ್ರ ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು, ಆಪರ್ಚುನಿಟೀಸ್ ಏನು, ಥ್ರೆಟ್ಸ್ ಏನು. ನೆಕ್ಸ್ಟ್ ಸ್ವಾಟ್ ಆಫ್ ದ ಎಂಟರ್ಪ್ರಿನರ್ ಹಿಮ್ಸೆಲ್ಫ್, ವ್ಯಕ್ತಿದೇನೆ ಅವನದೇನು ಸ್ವಾಟ್, ಅವನ ಶಕ್ತಿ, ಅವನ ದೌರ್ಬಲ್ಯ, ಅವನಿಗಿರುವ ಅವಕಾಶ, ಅವನಿಗಿರುವ ಭಯಗಳು. ನೆಕ್ಸ್ಟ್ ಸ್ವಾಟ್ ಆಫ್ ದ ಬಿಸ್ನೆಸ್ ಯೂನಿಟ್ ಏನು. ಈ ಮೂರು ಸ್ವಾಟ್ ಫಸ್ಟ್. ಆ ಸ್ವಾಟ್ ಆದ್ಮೇಲೆ ನೆಕ್ಸ್ಟ್ ಬರೋದೇನು, ವಿಷನ್. ವಿಷನ್ ಅಂದ್ರೆ ದೂರದೃಷ್ಟಿ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಒಂದು IT ವೆಂಡರ್ ಇದ್ದಾನೆ, ಕಂಪ್ಯೂಟರ್ ಸಪ್ಲೈ ಮಾಡ್ತಾನೆ. ಐ ವಾಂಟ್ ಟು ಬಿ ದ ಪ್ರಿಫರ್ಡ್ IT ವೆಂಡರ್ ಇನ್ ಮೈ ಲೊಕ್ಯಾಲಿಟಿ ಟು ಮೈ ಕಸ್ಟಮರ್ಸ್. ನನ್ನ ಕಸ್ಟಮರ್ಗೆ ನಾನೊಬ್ಬ ಪ್ರಿಫರ್ಡ್ ವೆಂಡರ್ ಆಗಬೇಕು, ಇಸ್ ಅ ವಿಷನ್. ನೆಕ್ಸ್ಟ್ ಮಿಷನ್, ಕಾರ್ಯಸೂಚಿ ಯಾವ ತರ ಪ್ರಿಫರ್ಡ್ ವೆಂಡರ್ ಆಗಬೇಕು, ಬೈ ಪ್ರೊವೈಡಿಂಗ್ ಕ್ವಾಲಿಟಿ ಕಂಪ್ಯೂಟರ್ಸ್ ಟು ಮೈ ಕಸ್ಟಮರ್ಸ್, ಬೈ ಪ್ರೊವೈಡಿಂಗ್ ಕ್ವಾಲಿಟಿ ಎಜುಕೇಶನ್ ಟು ಯೂಸ್ ದ ಕಂಪ್ಯೂಟರ್ಸ್ ಟು ಮೈ ಕಸ್ಟಮರ್ಸ್. ಮಿಷನ್ ಅಂತ ಕರಿತೀವಿ, ಕಾರ್ಯತಂತ್ರ ಅಂತ ಕರಿತೀವಿ. ವಿಷನ್ ಆಯ್ತು, ಮಿಷನ್ ಆಯ್ತು. ನೆಕ್ಸ್ಟ್ ಅದಾದ್ಮೇಲೆ ನಾವೇನ್ ಹೇಳ್ತೀವಿ, ಮಾರ್ಕೆಟ್ ರಿಸರ್ಚ್ ಅಂತ ಕರಿತೀವಿ. ಮಾರ್ಕೆಟ್ ರಿಸರ್ಚ್ ಅಂದ್ರೆ ಏನು, ಆ ಒಂದು ಪ್ರಾಡಕ್ಟ್ಗೆ, ಆ ಒಂದು ಸರ್ವಿಸ್ಗೆ ಮಾರುಕಟ್ಟೆ ಇದೆಯಾ. ನಾನೊಂದು ಆ್ಯಪ್ ಮಾಡಿದೆ, ಹೆಲ್ತ್ ಆ್ಯಪ್ ಮಾಡಿದೆ, ಕರೆಕ್ಟು. ಆ ಹೆಲ್ತ್ ಆ್ಯಪ್ಗೆ ಮಾರುಕಟ್ಟೆ ಇದೆಯಾ, ಆ ಆ್ಯಪ್ನ ಡೌನ್ಲೋಡ್ ಮಾಡ್ತಾರಾ, ನನ್ನ ಹೆಲ್ತ್ ಪ್ಯಾರಾಮೀಟರ್ಸ್ನ ಮೆಜರ್ ಮಾಡಲಿಕ್ಕೆ ಡೌನ್ಲೋಡ್ ಮಾಡ್ತಾರಾ, ಮಾರುಕಟ್ಟೆ ಇದೆಯಾ ಆ್ಯಪಲ್ಲಿ. ಹೌದು, ಮಾರುಕಟ್ಟೆ ಇದೆ. ಎಷ್ಟು ಮಾರುಕಟ್ಟೆ ಇದೆ, ಎಷ್ಟು ಜನ ಡೌನ್ಲೋಡ್ ಮಾಡ್ತಾರೆ, ಯಾವ ವಯಸ್ಸಿನವರು ಡೌನ್ಲೋಡ್ ಮಾಡ್ತಾರೆ. ಈ ಮಕ್ಕಳು ಡೌನ್ಲೋಡ್ ಮಾಡ್ತಾರಾ, ಮಾಡಲ್ಲ. 30 ವರ್ಷದ ಒಳಗಡೆ ಅವ್ರು ಮಾಡ್ತಾರ, ಮಾಡಲ್ಲ. 35ರಿಂದ 45 ವರ್ಷದವ್ರು ಡೌನ್ಲೋಡ್ ಮಾಡೋ ಚಾನ್ಸಸ್ ಇದೆಯಾ, ಮಾಡ್ತಾರೆ. 50 ವರ್ಷದವ್ರ ಮೇಲೆ ಮಾಡ್ತಾರ, ಮಾಡೇ ಮಾಡ್ತಾರೆ, ಬಿಕಾಸ್ ಅವ್ರ ಹೆಲ್ತ್ ಬಗ್ಗೆ ಕನ್ಸರ್ನ್ ಇದೆ. ಸೊ ಮಾರ್ಕೆಟ್ ರಿಸರ್ಚ್ ನ ಮಾಡಿ ಆ ಒಂದು ಪ್ರಾಡಕ್ಟ್ಗೆ ಅಥವಾ ಸರ್ವಿಸಸ್ಗೆ ಮಾರ್ಕೆಟ್ ಪೊಟೆನ್ಷಿಯಲ್ ನ ತಿಳ್ಕೊಂಡು ಇಷ್ಟು ಮಾರ್ಕೆಟ್ ಇದೆ, ದಟ್ ಈಸ್ ಮಾರ್ಕೆಟ್ ರಿಸರ್ಚ್. ಟೇಕಿಂಗ್ ದ ಫೀಡ್ಬ್ಯಾಕ್ ಫ್ರಮ್ ದ ಕಸ್ಟಮರ್ಸ್, ಟೇಕಿಂಗ್ ದ ಫೀಡ್ಬ್ಯಾಕ್ ಫ್ರಮ್ ದ ಇನ್ವೆಸ್ಟರ್ಸ್, ಟೇಕಿಂಗ್ ದ ಫೀಡ್ಬ್ಯಾಕ್ ಫ್ರಮ್ ದ ಪೊಟೆನ್ಷಿಯಲ್ ಎಂಪ್ಲಾಯೀಸ್. ಈ ಮಾರುಕಟ್ಟೆ ರಿಸರ್ಚ್. ಇವಾಗ ಫಾರ್ ಎಕ್ಸಾಂಪಲ್ ತಾರ್ ಬಿಡುಗಡೆ ಮಾಡಿದ್ರು, ಹೇಗೆ ಸಕ್ಸಸ್ ಆಯ್ತು? ಯಾರು ಅಡ್ವೆಂಚರಸ್ ಸ್ಪೋರ್ಟ್ಸ್ ಹೋಗ್ತಾರೆ ಅವ್ರು ರಿಸರ್ಚ್ ಮಾಡಿದ್ರು, ಹೇಗಿರ್ಬೇಕು ನಿಮ್ಗೆ ಕಾರು, ವೆಹಿಕಲ್ ಏನ್ ಫೀಲಿಂಗ್ ಕೊಡಬೇಕು, ಏನ್ ಪರ್ಸೆಪ್ಷನ್ ಕೊಡಬೇಕು, ರಗ್ಗಡ್ನೆಸ್. ಸೊ ರಗ್ಗಡ್ನೆಸ್ ಹ್ಯಾಸ್ ಬೀನ್ ಬಿಲ್ಟ್ ಇನ್ ತಾರ್, ಇಟ್ ಬಿಕಮ್ ಸಕ್ಸಸ್ಫುಲ್, ಡಿಸೈನ್ ಬಿಕಮ್ ಸಕ್ಸಸ್ಫುಲ್. ಸೊ ಮಾರುಕಟ್ಟೆ ರಿಸರ್ಚ್ ಅನ್ನ ಮಾಡಿ ಅದನ್ನೇ ನಾನು ಬೇಕರಿ ಉದ್ಯಮಕ್ಕೆ ನಿಮ್ಗೆ ಹೇಳಬೇಕು ಅಂದ್ರೆ, ಇವಾಗ ನಾನು ಈ ಮಾರುಕಟ್ಟೆಯಲ್ಲಿ ಇಲ್ಲಿ ಚಾಕ್ಲೇಟ್ ಬೇಸ್ ತಿಂತಾರ, ವೆನಿಲಾ ಬೇಸ್ ತಿಂತಾರ. ಕರೆಕ್ಟ್. ಸೊ ಚಾಕ್ಲೇಟ್ ಬೇಸ್ ತಿನ್ನೋದು ಚಾಕ್ಲೇಟ್ ಬೇಸ್ ಪ್ರಾಡಕ್ಟ್ಸ್, ವೆನಿಲಾ ಬೇಸ್ ಆದ್ರೆ ವೆನಿಲಾ ಬೇಸ್ ಪ್ರಾಡಕ್ಟ್ಸ್. ಇಲ್ಲಿ ನಾರ್ತ್ ಇಂಡಿಯನ್ ಫುಡ್ ತಿಂತಾರಾ, ಸೌತ್ ಇಂಡಿಯನ್ ಫುಡ್ ತಿಂತಾರಾ, ಇಲ್ಲಿ ಪಿಜ್ಜಾ ತಿಂತಾರಾ, ಇಲ್ಲಿ ಬರ್ಗರ್ ತಿಂತಾರಾ. ಈ ಒಂದು ರಿಸರ್ಚ್ ನ ಲೋಕಲೈಸೇಷನ್ ರಿಸರ್ಚ್ ನ ಮಾಡಿದಾಗ ವಿ ವಿಲ್ ಕಮ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದ ಮಾರ್ಕೆಟ್ ಈಸ್ ವಾಂಟ್ಸ್, ವಾಟ್ ಮಾರ್ಕೆಟ್ ವಾಂಟ್ಸ್. ಈ ರಿಸರ್ಚ್ ಮಾಡೋದು ಹೇಗೆ, ಅಥವಾ ನಾವು ಇದಕ್ಕೋಸ್ಕರ ಯಾರನ್ನ ನೇಮಿಸಬೇಕಾಗತ್ತಾ, ಅಥವಾ ರಿಸರ್ಚ್ ನಾವೇ ಹೋಗಿ ಮಾಡಬಹುದಾ, ಹೇಗೆ? ಈಗ ರಿಸರ್ಚ್ ಮಾಡೋದ್ರಲ್ಲಿ ಡಿಪೆಂಡ್ಸ್ ಆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕಂಪನಿ ಅಂತ ಹೇಳ್ತೀನಿ. ಸಣ್ಣ ಕಂಪನಿ, ಒಂದು 10 ಲಕ್ಷ ಬಜೆಟ್, 10 ಲಕ್ಷ ಬಜೆಟ್ ಇರೋ ಕಂಪನಿ ಅಂದ್ರೆ ಅವನೇ ಮಾಡ್ಬೇಕು. ಹೇಗ್ ಮಾಡ್ಬೇಕು, ಒಂದು ಕ್ವಶನ್ ತಯಾರು ಮಾಡಬೇಕು, ಆ ಕ್ವಶನ್ ಇರಲ್ಲಿ ಬರ್ಕೊಳ್ಬೇಕು. ನಾನು ಈ ತರ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ನ ಆಫರ್ ಮಾಡ್ತಾ ಇದ್ದೀನಿ, ಇದಕ್ಕೆ ನೀವೇನಂತೀರಾ, ನಿಮ್ಮ ಒಪಿನಿಯನ್ ಏನು ಕೇಳ್ಬೇಕು ಅವ್ರನ್ನ. ಹೌದು, ನೆಕ್ಸ್ಟ್ ಇದು ಈ ಪ್ರಾಡಕ್ಟ್ ಅಥವಾ ಸರ್ವಿಸ್ ನ ನೀವು ಬೈ ಮಾಡ್ತೀರಾ ತಂದ್ಕೊಟ್ರೆ, ನಾನು ಬೈ ಮಾಡ್ತೀರಾ, ಎಷ್ಟು ಹಣಕ್ಕೆ ಬೈ ಮಾಡ್ತೀರಾ. ಎಂಟರ್ಪ್ರಿನರೇ ಮಾಡ್ಬೋದು ಇದನ್ನ. ಮಾರ್ಕೆಟ್ ರಿಸರ್ಚ್ ಅಂತ ಇವತ್ತು ನೋಡ್ಕೊಂಡ್ರೆ ಎಂಟರ್ಪ್ರಿನರೇ ಮಾಡ್ಬೋದು. ಮಾರ್ಕೆಟ್ ರಿಸರ್ಚ್ ಮಾಡಿ ಒಂದಷ್ಟು ಡೇಟಾ ಕಲೆಕ್ಟ್ ಮಾಡಿ, ಓಕೆ ಇವಾಗ ನಾನು ಈ ಏರಿಯಾದಲ್ಲಿ ಮಾಡ್ತಾ ಇದ್ದೀನಿ, ಇಲ್ಲಿ ಎಷ್ಟು ಮನೆಗಳಿದೆ, 10,000 ಮನೆಗಳಿದೆ, 10,000 ಮನೆಗಳಲ್ಲಿ ನನ್ನ ಪ್ರಾಡಕ್ಟ್ ನ ಎಷ್ಟು ಜನ ತಗೋಬಹುದು, 100 ಜನ ತಗೋಬೋದಾ? 100 ಇಂಟು ನನ್ನ ಪ್ರಾಡಕ್ಟ್ ಎಷ್ಟು, ನನ್ನ ಪ್ರಾಡಕ್ಟ್ಗೆ 50 ರೂಪಾಯಿ, 100 ಇಂಟು 50 ಎಷ್ಟಾಯ್ತು, 5,000 ರೂಪಾಯಿ ವಹಿವಾಟು ಮಾಡ್ಬೋದಾ? ಇದು ಪ್ಲಾನ್. 5,000 ರೂಪಾಯಿ ವಹಿವಾಟು ಆಗುತ್ತಾ ಇಲ್ವಾ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ಮೇಲೆ, ಪೈಲಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಕರೆಕ್ಟ್. ಇದು ಆರಂಭಕ್ಕೂ ಮುಂಚೆ ಮಾಡಬೇಕು. ಇಲ್ಲ ನೀವು ನಿಮಗೆ ಹೇಗೆ ಅಂದ್ರೆ ವಾಟ್ ಇಸ್ ಅ ಬಿಸ್ನೆಸ್,
A business is something creating opportunities in an untraveled path, not a traveled path. ದಾರಿ ಗೊತ್ತು ಸ್ವಾಮಿ, ಅಲ್ಲೇನು ಬಿಸ್ನೆಸ್ ಏನಿಲ್ಲ. ದಾರಿ ಗೊತ್ತಿಲ್ಲ, ಅಲ್ಲಿ ಹೋಗಿ ಮಾಡ್ತೀರಾ, ಎಕ್ಸ್ಪ್ಲೋರ್ ಮಾಡ್ತೀರಾ, ಟ್ಯಾಪಿಂಗ್ ದ ಅನ್ಟ್ಯಾಪ್ಡ್ ಮಾರ್ಕೆಟ್ ಮಾಡ್ತೀರಾ. ಟ್ಯಾಪಿಂಗ್ ದ ಅನ್ಟ್ಯಾಪ್ಡ್ ಮಾರ್ಕೆಟ್ಗೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಚೇರ್ ಕಂಪನಿಗಳು, ನಾವು ಮಾರ್ಗದರ್ಶನ ಮಾಡ್ಬೇಕಾದ್ರೆ ನಮ್ಮ ಮಾರ್ಗದರ್ಶಕರಿಗೆ ನನ್ನ ಬಿಸ್ನೆಸ್ ಮಾಡೋರಿಗೆ ಹೇಳಿದೆ, ನೋಡ್ರಿ ಪಾನ್ ಬೀಡ ಬಿಸ್ನೆಸ್ ಮಾಡೋರಿಗೆ ಕೂತ್ಕೊಳ್ಳಿಕ್ಕೆ ಆರಾಮಾಗಿ ಚೇರ್ ಇಲ್ಲ, ಅವ್ರ ಬೆನ್ನೆಲ್ಲ ನೋವು ಬಂದಿದೆ, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿದೆ, ಅವ್ರಿಗೊಂದು ಚೇರ್ನ ಡಿಸೈನ್ ಮಾಡಿ, ಎಲ್ಲ ಇಲ್ಲಿ ಅವರು ಏನೇನು ಐಟಮ್ಸ್ನ ಒಂದು ಚೇರ್ನ ಸೈಡಲ್ಲಿ ಹಾಕಿದ್ರೆ, ನೀವು ಹೋಗಿ ITC ಫ್ಯಾಕ್ಟ್ರಿ ಜೊತೆ ಮಾತಾಡಿ, ITC ಫ್ಯಾಕ್ಟ್ರಿ ಜೊತೆ ಟೈಅಪ್ ಮಾಡಿ, ನೀವ್ಯಾಕೆ ಆ ಚೇರ್ಗಳನ್ನ ಕೊಡಬಾರ್ದು ಪಾನ್ ಬಿಡೋಣ ಅವ್ರಿಗೆ. ಈಗ ಅವರು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ, ಪೈಲಟ್ ಮಾಡ್ತಾ ಇದ್ದಾರೆ, ಟ್ಯಾಪಿಂಗ್ ದ ಅನ್ಟ್ಯಾಪ್ಡ್ ಮಾರ್ಕೆಟ್. ಸೊ ಆ ಥರ ನಾವು ರಿಸರ್ಚ್ಗಳನ್ನ ಮಾಡಿ ಟ್ಯಾಪಿಂಗ್ ದ ಅನ್ಟ್ಯಾಪ್ಡ್ ಮಾರ್ಕೆಟ್ ಮಾಡಿದಾಗ ನಾವೇ ಮಾಡ್ಕೊಳ್ಬೋದು. ಕರೆಕ್ಟ್. ನಥಿಂಗ್ ದಟ್ ಯು ನೀಡ್ ಎನ್ ಎಕ್ಸ್ಪರ್ಟ್. ಸಣ್ಣ ಬಜೆಟ್ ಇದ್ರೆ ನೀವೇ ಮಾಡ್ಕೋಬಹುದು, ದೊಡ್ಡ ಬಜೆಟ್ ಇದ್ರೆ ಮಾರ್ಕೆಟ್ ರಿಸರ್ಚ್ ಕಂಪನಿಗಳಿದೆ, ಕಂಪನಿಗಳ ಹತ್ರ ಹೋಗಿ ಅವರು ಡೇಟಾ ಕೊಡ್ತಾರೆ, ಅನಲೈಸ್ ಮಾಡ್ತಾರೆ, ನಿಮಗೆ ಮಾಹಿತಿ ಬರುತ್ತೆ. ಅಂದ್ರೆ ಟೋಟಲ್ ಆಗಿ ಬಿಸ್ನೆಸ್ ಪ್ಲಾನ್ ಅಲ್ಲಿ ಇಷ್ಟೇ ಬರುತ್ತೆ ಅಥವಾ ಇನ್ನೇನಾದ್ರು ಬರುತ್ತೆ? ಇನ್ನೂ ಬರುತ್ತೆ. ಮಾರ್ಕೆಟ್ ರಿಸರ್ಚ್ ಮೇಲೆ ಯುನಿಕ್ನೆಸ್ ಅಂದ್ರೆ ಸ್ಪೆಷಾಲಿಟಿ ಆಫ್ ದ ಪ್ರಾಡಕ್ಟ್ ನ ಸ್ಪೆಷಾಲಿಟಿ ಇದೆಯಾ, ವೈಶಿಷ್ಟ್ಯತೆ ಇದೆಯಾ, ಪ್ರಾಡಕ್ಟ್ ಅಲ್ಲಿ ವೈಶಿಷ್ಟ್ಯತೆ ಇರಬೇಕು. ವೈಶಿಷ್ಟ್ಯತೆ ಇಲ್ಲದ್ರೆ ನಾನು ಯಾಕೆ ನಿಮ್ ಬೇಕರಿ ಪ್ರಾಡಕ್ಟ್ ತಗೋಬೇಕು, ನಾನು ಯಾಕೆ ನಿಮ್ ಹೋಟೆಲ್ ಬರಬೇಕು, ನಾನು ಯಾಕೆ ನಿಮ್ ಬ್ಯೂಟಿ ಸಲೂನ್ ಬರಬೇಕು, ನಾನು ಯಾಕೆ ನಿಮ್ಮ ಹತ್ರ ಮೊಬೈಲ್ ಸರ್ವಿಸ್ ಮಾಡಿಸ್ಕೋಬೇಕು. ವಾಟ್ ಇಸ್ ದ ಸ್ಪೆಷಾಲಿಟಿ? ಅದಾದ್ಮೇಲೆ ನೆಕ್ಸ್ಟ್ ಬರೋಂಥದ್ದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಮಾರ್ಕೆಟಿಂಗ್ ಸ್ಟ್ರಾಟಜಿಲಿ ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್, 4 ಪೀಸ್ ಅಂತ ಕರಿತೀವಿ. ಇವಾಗ 7 ಪೀಸ್ ಆಗಿದೆ, 8 ಪೀಸ್ ಆಗಿದೆ, ಅದು ಬೇರೆ ವಿಚಾರ. ಬೇಸಿಕಲಿ 4 ಪೀಸ್. ಅದಕ್ಕೆ ಏನು ಸ್ಟ್ರಾಟಜಿ, ಆ ಸ್ಟ್ರಾಟಜಿ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಫೈನಾನ್ಷಿಯಲ್ ಸ್ಟ್ರಾಟಜಿ. ಎಷ್ಟು ಕ್ಯಾಪಿಟಲ್ ಬೇಕು, ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬೇಕು, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು. ಇವಾಗ ನೀವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ನೀವು ಯಾವ್ದೊಂದು ಮಾಡ್ತೀರೋ, ಮೆಷಿನರಿ ಬೇಕು, ಯಾವ್ದೊಂದು ಪ್ರೊಡಕ್ಷನ್ ಮಾಡಿದ್ರೆ ಮೆಷಿನರಿ ಬೇಕು, ಅದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೇನು? ಹಣ, ಸ್ಯಾಲ್ರಿ, ಬಿಲ್ಡಿಂಗ್ ರೆಂಟು, ಎಲೆಕ್ಟ್ರಿಸಿಟಿ. ಶುರು ಮಾಡ್ಬಿಡ್ತೀರಾ, 6 ತಿಂಗಳಲ್ಲಿ ನಿಮ್ಗೆ ಆದಾಯ ಬರುತ್ತಾ? ಬರಲ್ಲ. 6 ತಿಂಗಳಿಗೆ ಬೇಕಾಗಿರೋ ಅಷ್ಟು ವರ್ಕಿಂಗ್ ಕ್ಯಾಪಿಟಲ್ ಇಟ್ಕೋಬೇಕು, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಇಟ್ಕೊಳ್ಬೇಕು. ಸೊ ಫೈನಾನ್ಷಿಯಲ್ ಸ್ಟ್ರಾಟಜಿ. ಎಲ್ಲಿಂದ ಲೋನ್ ತರ್ತೀರಾ, ಲೋನ್ ಎಷ್ಟು ರೀಪೇ ಮಾಡ್ತೀರಾ. ನಾನು ಪ್ರೈವೇಟ್ ಪಾರ್ಟಿಯಿಂದ ಲೋನ್ ತಂದ್ಬಿಟ್ಟು 4% ಇಂಟ್ರೆಸ್ಟ್ ಕೊಟ್ಟರೆ ನಿಂಗೆ ಅಷ್ಟು ದುಡ್ಡು ಬರ್ತಾ ಇದೆಯಾ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸೆಟ್ ಆಗ್ತಾ ಇದೆಯಾ, ಫೈನಾನ್ಷಿಯಲ್ ಸ್ಟ್ರಾಟಜಿ. ನೆಕ್ಸ್ಟ್ ಇಂಪಾರ್ಟೆಂಟ್ HR ಸ್ಟ್ರಾಟಜಿ, ಹ್ಯೂಮನ್ ರಿಸೋರ್ಸಸ್. ನಿನ್ ಜೊತೆ ಯಾವ ಥರದವ್ರು ಬರಬೇಕು, ಯಾಕೆ ಬರಬೇಕು. ಹೊಸದಾಗಿ ಕಂಪ್ನಿ ಮಾಡಿದಾಗ ಯಾರು ಬರಕ್ಕೆ ಇಷ್ಟಪಡಲ್ಲ. ಕರೆಕ್ಟ್. ಸಕ್ಸಸ್ ಹಸ್ ಮೆನಿ ಫಾದರ್ಸ್, ಫೇಲ್ಯೂರ್ಸ್ ಹಸ್ ನೋ ಟೇಕರ್ಸ್. ಯಾವ ರೀತಿ HR ಸೂತ್ರಗಳನ್ನ ಮಾಡ್ಕೋಬೇಕು, ಅಲ್ಲಿ ರಿಟೆನ್ಷನ್ ಯಾವ ತರ ಮಾಡ್ಕೊಳ್ಬೇಕು, ನೆಕ್ಸ್ಟ್ ಕ್ಯಾಶ್ ಫ್ಲೋ ಒಂದು ವರ್ಷಕ್ಕೆ ಯಾವ ತರ ಇರಬೇಕು, ಅದಾದ್ಮೇಲೆ ಅದನ್ನ ಇಂಪ್ಲಿಮೆಂಟೇಷನ್ ಸ್ಟ್ರಾಟಜಿ ಯಾವ ತರ ಮಾಡಬೇಕು, ಅದಾದ್ಮೇಲೆ 12 ತಿಂಗಳಿಗೆ 12 ಸೂತ್ರಗಳು ಅಂತ ಹೇಳ್ತೀವಿ, ತಿಂಗಳಿಗೆ ಒಂದು ಸೂತ್ರ. ಅದನ್ನ ಇಂಪ್ಲಿಮೆಂಟ್ ಮಾಡುವಂತಹ ಈ ಬ್ಲೂ ಪ್ರಿಂಟ್ ನಕ್ಷೆಯನ್ನ ನಾವು ಬಿಸ್ನೆಸ್ ಪ್ಲಾನ್ ಅಂತ ಕರಿತೀವಿ. ಬಿಸ್ನೆಸ್ ಪ್ಲಾನ್ ಹೇಗಿರಬೇಕು, ಬಿಸ್ನೆಸ್ ಪ್ಲಾನ್ ವೈಶಿಷ್ಟ್ಯವಾಗಿರಬೇಕು, ಬಿಸ್ನೆಸ್ ಪ್ಲಾನ್ ಹೇಗಿರಬೇಕು, ಬಿಸ್ನೆಸ್ ಪ್ಲಾನ್ ಇಂಪ್ಲಿಮೆಂಟ್ ಮಾಡುವ ರೀತಿಯಲ್ಲಿ ಇರಬೇಕು, ಬಿಸ್ನೆಸ್ ಪ್ಲಾನ್ ಹೇಗಿರಬೇಕು, ಬಿಸ್ನೆಸ್ ಪ್ಲಾನ್ ಇಂದ ಗ್ರೋತ್ ಆಗಬೇಕು, ಬಿಸ್ನೆಸ್ ಪ್ಲಾನ್ ಹೇಗಿರಬೇಕು ಅದನ್ನ ಮಾನಿಟರ್ ಮಾಡಿ ಅದರಿಂದ ಫೀಡ್ಬ್ಯಾಕ್ ತಗೊಂಡು ಮತ್ತೆ ಬಿಸ್ನೆಸ್ ಪ್ಲಾನ್ ನ ಇಂಪ್ರೂವ್ ಮಾಡಿ. ಇಟ್ಸ್ ಅ ಡೈನಮಿಕ್ ಡಾಕ್ಯುಮೆಂಟ್, ಇಟ್ ಇಸ್ ನಾಟ್ ಅ ಸ್ಟ್ಯಾಟಿಕ್ ಡಾಕ್ಯುಮೆಂಟ್. ಓಕೆ. ಅದು ಒಂದ್ಸತಿ ಮಾಡಿ ಇಟ್ಬಿಟ್ಟೆ ಫೈನಲ್ ಅಲ್ಲ. ಅಲ್ಲ. ಇವಾಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಆಯ್ತು ರೀ, ಇಂಡಿಯಾ ಗೆದ್ರು, ಬಿರಿಯಾನಿ ಸೇಲ್ಸ್ ಹೋಯ್ತು ಮೇಲಕ್ಕೆ, ಪಿಜ್ಜಾ ಸೇಲ್ಸ್ ಹೋಯ್ತು ಮೇಲಕ್ಕೆ. ಮ್ಯಾಚ್ ಇವತ್ತು ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ, ಸಡನ್ ಆಗಿ ಮ್ಯಾಚ್ ಫಿಕ್ಸ್ ಮಾಡ್ತಾರೆ. ಯುವರ್ ಸ್ಟ್ರಾಟಜಿ ಚೇಂಜಸ್. ಸೊ ಬಿಸ್ನೆಸ್ ಪ್ಲಾನ್ ಅಲ್ಲೂ ಸಹ ಇಟ್ ಶುಡ್ ಬಿ ಡೈನಮಿಕ್, ಇಟ್ ಇಸ್ ನಾಟ್ ಸ್ಟ್ಯಾಟಿಕ್. ಬದಲಾವಣೆ ಆಗಬೇಕು. ನೀವು ಈ ಸೀಸನ್, ಫಾರ್ ಎಕ್ಸಾಂಪಲ್ ನೀವು ಬೇಕರಿ ನಲ್ಲಿ ತಗೊಳ್ಳಿ, ಈಗ ಮಾರ್ಚ್ ಏಪ್ರಿಲ್ ನಲ್ಲಿ ಬೇಕರಿದಲ್ಲಿ ಬಿಸ್ನೆಸ್ ಇರೋದಿಲ್ಲ, ಸಮ್ಮರ್. ಆವಾಗ ನೀವು ತಂಪು ಪಾನೀಯಗಳನ್ನು ಸೆಲ್ ಮಾಡಬೇಕು. ಚಳಿಗಾಲದಲ್ಲಿ ಸೆಲ್ ಆಗ್ತದೆ, ಪಫ್ಗಳು ಸೆಲ್ ಆಗ್ತದೆ, ಆವಾಗ ಪಫ್ಗಳನ್ನ ಮಾಡಬೇಕು. ಸೊ ಇವಾಗ ನೀವು ಯಾವುದೋ ಒಂದು ವ್ಯಾಲೆಂಟೈನ್ಸ್ ಡೇ ದಿನ ರೆಡ್ ವೆಲ್ವೆಟ್ ಕೇಕ್ಗಳನ್ನ ಮಾಡಬೇಕು. ತುಂಬ ಟೆಂಪರೇಚರ್ ಭಾಳ ಕಡಿಮೆ ಇರುತ್ತೆ, ಕೆಪಚಿನೋ ಕಾಫಿ ಸೆಲ್ ಆಗುತ್ತೆ. ಸಾಯಂಕಾಲ ಚಳಿ ಭಾಳ ಇರುತ್ತೆ, ಹಾಟ್ ಪಿಜ್ಜಾ ಸೆಲ್ ಆಗುತ್ತೆ. ಡಿಪೆಂಡಿಂಗ್ ಆನ್ ದ ವೆದರ್, ಡಿಪೆಂಡಿಂಗ್ ಆನ್ ದ ಟೈಮ್, ಡಿಪೆಂಡಿಂಗ್ ಆನ್ ದ ಟಾರ್ಗೆಟ್ ಸೆಗ್ಮೆಂಟ್, all these strategies has to be embedded. ಸೊ ಈಗ ನೀವು ಹೇಳಿದಂಗೆನೆ ಬಿಸ್ನೆಸ್ ಪ್ಲಾನ್ ಅಂತ ಹೇಳುವಂಥದ್ದು ಸ್ಟಾಗ್ನೆಂಟ್ ಆಗಿರಬಾರ್ದು, ಚೇಂಜಸ್ ಆಗ್ತಾ ಇರಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಸೊ ಅದನ್ನ ಚೇಂಜಸ್ ಮಾಡೋದಕ್ಕೂ ಕೂಡ ಏನಾದ್ರು ಸೂತ್ರ ಇದೆಯಾ, ಅಥವಾ ನಾವು ನೋಡ್ಕೊಂಡು ಚೇಂಜ್ ಮಾಡ್ಬೇಕಾ? ಬೇಸಿಕಲಿ ನೀವೇನ್ ಮಾಡ್ತೀರಾ, ಬಿಸ್ನೆಸ್ ಪ್ಲಾನ್ ನ ಮಾರ್ಚ್ ಕೊನೆಗೆ ಮಾಡ್ತೀರಾ. ಮಾರ್ಚ್ ಕೊನೆಗೆ ಮಾಡಿ 12 ತಿಂಗಳಿಗೆ ಮಾಡ್ತೀರಾ. ಹೌದು. 12 ತಿಂಗಳಿಗೆ ಮಾಡಿದಾಗ ನೀವೇನ್ ಮಾಡ್ಬೇಕು, ಬಿಸ್ನೆಸ್ ಪ್ಲಾನ್ ನ 12 ತಿಂಗಳಿಗೆ ಮಾಡಿದಾಗ ಆ ಪ್ಲಾನ್ ನ ನಿಮ್ಮ ಒಂದು ಟೇಬಲ್ ಮೇಲೆ ಇಟ್ಕೊಳ್ಬೇಕು. ಈ ತಿಂಗಳು ನೋಡ್ಬೇಕು, ಈ ತಿಂಗಳು ಏನಿದೆ ಟ್ರೆಂಡ್, ಅದಕ್ಕೆ ಸಿಂಕ್ ಆಗಿದೆಯಾ, ಅದಕ್ಕೆ ಪೂರಕವಾಗಿದೆಯಾ. ಈಗ ಫಾರ್ ಎಕ್ಸಾಂಪಲ್ ಈ ಸತಿ ಎಲ್ಲ ಹಬ್ಬಗಳು ಅಕ್ಟೋಬರ್ ಅಲ್ಲಿ ಬಂತು. ಹೌದು. ದೀಪಾವಳಿ ಯಾವಾಗ ಬರೋದು, ನವೆಂಬರ್ ಅಲ್ಲಿ ಬರೋದು. ಹೌದು. ಹಬ್ಬಗಳೆಲ್ಲ ಅಕ್ಟೋಬರ್ ಅಲ್ಲಿ ಬಂತು. ಸೊ ಅಕ್ಟೋಬರ್ ಅಲ್ಲಿ
ಈಗ ಬೇಕರಿ ಬಿಸ್ನೆಸ್ ಅವ್ನಿಗೆ ಹಬ್ಬಗಳಿದ್ದಾಗ ಬೇಕರಿನವ್ರಿಗೆ ಆಗುತ್ತಾ, ಸ್ವೀಟ್ ಅವ್ರಿಗೆ ಆಗುತ್ತಾ? ಸ್ವೀಟ್ ಅವ್ರಿಗೆ. ಸ್ವೀಟ್ ಅವ್ರಿಗೆ. ಸೊ ಬೇಕರಿನವ್ರು ನಾನು ಜಾಸ್ತಿ ಪ್ರೊಡಕ್ಷನ್ ಆಗಲ್ಲ, ಸ್ವೀಟ್ ಅವನಾದ್ರೆ ಸ್ವೀಟ್ ಬಿಸ್ನೆಸ್ ಆಗುತ್ತೆ. ಸೊ ಸ್ವೀಟ್ ಬಿಸ್ನೆಸ್ಗೆ ನಾನು ಯಾವ ಟೈಮಲ್ಲಿ ಫೋಕಸ್ ಮಾಡಬೇಕು? ದೀಪಾವಳಿ ಹಬ್ಬದಲ್ಲಿ ಫೋಕಸ್ ಮಾಡಬೇಕು. ದೀಪಾವಳಿ ಹಬ್ಬ ಯಾವ ಸತಿ ಬಂತು? ನವೆಂಬರ್ ಇಂದ ಅಕ್ಟೋಬರ್ಗೆ ಬಂತು. ಲಾಂಗ್ ವೀಕೆಂಡ್, ಸಿಂಪಲ್ ಲಾಂಗ್ ವೀಕೆಂಡ್. ವ್ಯಾಪಾರ ಬೆಂಗಳೂರಲ್ಲಿರೋ ಹೋಟೆಲ್ ಉದ್ಯಮಗಳಿಗೆ ವ್ಯಾಪಾರ ಆಗ್ತದಾ? ಇಲ್ಲ. ಹೈವೇಲಿರೋ ಉದ್ಯಮಗಳಿಗೆ ವ್ಯಾಪಾರ ಆಗುತ್ತಾ? ಆಗುತ್ತೆ. ಇದು ಲಾಂಗ್ ವೀಕೆಂಡ, ಶಾರ್ಟ್ ವೀಕೆಂಡ? ಜನ ಊರಿಂದ ಬಿಟ್ಟು ಹೋಗ್ತಾರ, ಊರಿಗೆ ಬಿಟ್ಟು ಹೋಗಲ್ವಾ? ಪ್ರತಿ ಸ್ಯಾಟರ್ಡೆ ಸಂಡೇ ಬಿಸ್ನೆಸ್ ಆಗುತ್ತೆ. ಆ ಲಾಂಗ್ ವೀಕೆಂಡ್ ಆಗುತ್ತಾ ಇಲ್ವಾ? ಲಾಂಗ್ ವೀಕೆಂಡ್ ಆಗ್ಲಿಲ್ಲ, ವೀಕೆಂಡ್ ಇಂದ ಬಂದ್ಮೇಲೆ ಮತ್ತೆ ಪರ್ಚೇಸ್ ಮಾಡ್ತಾರೆ. So these are all the dynamics that we need to study and implement and monitor and make changes. ನೀವು ಯಾವಾಗ ನಕ್ಷೆ ನಿಮಗೆ ಇಲ್ಲಿರುತ್ತೆ, ಅದು ಯಾವಾಗ ಇಲ್ಲಿರುತ್ತೆ, ಆಟೋಮೆಟಿಕಲಿ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮೈಂಡಲ್ಲಿ ಚೇಂಜ್ ಆಗ್ತದೆ. ಟಕ ಚೇಂಜ್ ಮಾಡ್ತೀರಾ. ಸೊ ನಿಮ್ದು ಬಿಸ್ನೆಸ್ ಪ್ಲಾನ್ ಯಾವಾಗ ರೆಡಿ ಆಗುತ್ತೆ? ನಮ್ದು ಮಾರ್ಚ್ 31 ರೆಡಿ ಆಗುತ್ತೆ. ಮಾರ್ಚ್ 31 ನಾವೇನ್ ಮಾಡ್ತೀವಿ, ನಮ್ಮೆಲ್ಲ ನಾವು ಟಾಪ್ ಡೌನ್, ನಾವು ಬಾಟಮ್ ಅಪ್ ಅಂತ ಕರಿತೀವಿ. ಬಾಟಮ್ ಅಪ್ ಅಂದ್ರೆ ತಳ ಹಂತದಿಂದ ನಾವು ಫೀಡ್ಬ್ಯಾಕ್ ತಗೊಬರ್ತೀವಿ. ಏನ್ ಬದಲಾವಣೆ ಮಾಡ್ಬೋದು, ಕಸ್ಟಮರ್ ಫಸ್ಟ್ ಏನ್ ಫೀಡ್ಬ್ಯಾಕ್ ಕೊಟ್ಟರು, ಯಾವ ಪ್ರಾಡಕ್ಟ್ ಮೇಲೆ ಫೀಡ್ಬ್ಯಾಕ್ ಕೊಟ್ಟರು ಅದು ತಗೋತೀವಿ. ನೆಕ್ಸ್ಟ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇಂದ ಫೀಡ್ಬ್ಯಾಕ್ ತಗೋತೀವಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಫೀಡ್ಬ್ಯಾಕ್ ತಗೋತೀವಿ, HR ಡಿಪಾರ್ಟ್ಮೆಂಟ್ ಇಂದ ಫೀಡ್ಬ್ಯಾಕ್ ತಗೊಳ್ತೀವಿ. ಓಕೆ, ನೆಕ್ಸ್ಟ್ ಆಮೇಲೆ ನಾವು ಗ್ರಾಹಕರ ಜೊತೆ ಮಾತಾಡಿದ್ರೆ ಟಾಪ್ ಡೌನ್ ತಗೊಳ್ತೀವಿ. ಟಾಪ್ ಡೌನ್ ಬಾಟಮ್ ಅಪ್ ಎರಡನ್ನೂ ಮಿಕ್ಸ್ ಮಾಡಿ, ಈಗ ನಮ್ಮ ಏನಂತೀರ ನೀವು, ಈ ಫ್ರೂಟ್ ಸಲಾಡ್ ತರ ಎರಡನ್ನೂ ಮಿಕ್ಸ್ ಮಾಡಿ ಅದ್ರ ಮೇಲೆ ಐಸ್ ಕ್ರೀಮ್ ಇಟ್ಟು ಬಿಸ್ನೆಸ್ ಪ್ಲಾನ್ ಮಾಡ್ತೀವಿ. ನಮ್ದು ಮಾರ್ಚ್ 31 ಬಿಸ್ನೆಸ್ ಪ್ಲಾನ್ ತಯಾರಾಗುತ್ತೆ. ಎಲ್ಲರೂ ಕುಳಿತು ಬಿಸ್ನೆಸ್ ಪ್ಲಾನ್ ತಯಾರು ಮಾಡಿ 12 ತಿಂಗಳಿಗೆ 12 ಸೂತ್ರಗಳು. ಅಂದ್ರೆ ಈ ಸೂತ್ರಗಳನ್ನೇನು ಬದಲಾವಣೆ ಮಾಡಲ್ಲ, ಇದು ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ತೀರ್ಮಾನ ಮಾಡಿದ್ವಿ, ಬರ್ಡೇ ಕೇಕ್ ಯಾರು ಬಂದು ತಗೊಂಡ್ರೆ ಅವ್ರಿಗೆ ಎನ್ವಿರಾನ್ಮೆಂಟಲ್ ಆಂಗಲ್ ಇಂದ ಒಬ್ರಿಗೂ 2 ಸೀಡ್ ಬಾಲ್ ಕೊಡಬೇಕು ಅಂತ ತೀರ್ಮಾನ ಮಾಡಿ. 4 ಸೀಡ್ ಬಾಲ್ ಹಾಕಿದ್ರೆ ಒಂದು ಗಿಡ ಬರ್ಬೋದು. ಸೊ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದ ನೇಚರ್. ಈ ಸ್ಟ್ರಾಟಜಿ ಬದಲಾವಣೆ ಇಲ್ಲ. ಹೆಂಗಾರ ಓನ್ ಫ್ರೆಶ್ ಇರೋ ತನಕ ಸೀಡ್ ಬಾಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಪ್ರತಿ ವರ್ಷ. ಇದು ದಿಸ್ ಇಸ್ ಅನ್ ಅನ್ಚೇಂಜ್ಡ್ ಸೂತ್ರ. ಓಕೆ, ಸೊ ಈ ತರ ಅನ್ಚೇಂಜ್ಡ್ ಸೂತ್ರಗಳು ಇದೆ, ಚೇಂಜಬಲ್ ಸೂತ್ರನೂ ಇದೆ. ನೈಸ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಬಿಸ್ನೆಸ್ ಪ್ಲಾನ್ ಅಂದ್ರೆ ಏನು ಮತ್ತೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ. ಈಗ ನಾನು ಬಿಸ್ನೆಸ್ ಪ್ಲಾನ್ ಅನ್ನ ಮಾಡಬೇಕು ಅಂತ ಹೇಳಿ ಅದಕ್ಕೆ ಮೆಥಡ್ ಏನು? ಬಿಸ್ನೆಸ್ ಪ್ಲಾನ್ ಮಾಡಬೇಕು ಅಂದ್ರೆ ನಿಮಗೆ ಬಿಸ್ನೆಸ್ ಪ್ಲಾನ್ ಟೆಂಪ್ಲೇಟ್ ಅಂತ ಏನ್ ಕರಿತೀವಿ, ಟೆಂಪ್ಲೇಟ್ಗಳು ಪುಸ್ತಕದಲ್ಲಿ, ಮ್ಯಾನೇಜ್ಮೆಂಟ್ ಪುಸ್ತಕಗಳಲ್ಲಿ ಇದೆ. ಟೆಂಪ್ಲೇಟ್ಗಳು ಇಂಟರ್ನೆಟ್ ಅಲ್ಲಿ ಸಿಗುತ್ತೆ. ಮಾಡುವ ಮೆಥಡಾಲಜಿ ಬೇಕು ಅಂದ್ರೆ ಇವತ್ತಿನ ದಿನ ಅನೇಕ ಜನ ಬ್ಲಾಗರ್ಸು ಬಿಸ್ನೆಸ್ ಪ್ಲಾನ್ ಮೇಲೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲ ನನಗೆ ನಾನು ಯಾರು ಮೆಂಟರ್ಸ್ ಹತ್ರ ಹೋಗಬೇಕು ಅಂದ್ರೆ ಮೆಂಟರ್ಸ್ ಅವೈಲಬಿಲಿಟಿ ಇದೆ. ಪ್ರೊಫೆಷನಲಿ ಫೀಸ್ ಕೊಟ್ಟು ಹೋಗಬೇಕು ಅಂದ್ರೆ ಮೆಂಟರ್ಸ್ ಅವೈಲಬಿಲಿಟಿ ಇದೆ. ಸಣ್ಣ ಉದ್ಯಮಗಳು ನಾನು ಆಲ್ವೇಸ್ ಸಜೆಸ್ಟ್ ಮಾಡೋದು ಗುರುಮುಖೇನ ಹೋದ್ರೆ ಅನುಕೂಲ ಆಗುತ್ತೆ. ಬಿಕಾಸ್ ಏನಕ್ಕೆ ಅಂದ್ರೆ ಮೋಸ್ಟ್ ಆಫ್ ದ ಸ್ಮಾಲ್ ಎಂಟರ್ಪ್ರಿನರ್ಸ್ಗೆ ನಮಗೆ ಡಿಸಿಪ್ಲಿನ್ ಇಲ್ಲ. ಯೋಗ ಮಾಡ್ದಂಗೆ, ಯೋಗನಲ್ಲಿ ನಮಗೆ ಗುರುಗಳಿದ್ದಾಗ ನಾವು ಫಾಲೋ ಅಪ್ ಮಾಡಿದ್ರೆ ಯೋಗ ಮಾಡ್ತೀವಿ, ಮನೇಲಿ ಮಾಡ್ಕೊಳ್ಳಿ ಅಂದ್ರೆ ಮಾಡಲ್ಲ. ಆ ಥರ ಗುರುಗಳು ಅವೈಲಬಿಲಿಟಿ ಇದೆ, ಅಲ್ಲಿ ಕಲ್ತ್ಕೊಳ್ಬೋದು. ಅಥವಾ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿದೆ, ಅಲ್ಲಿ ಕಲ್ತ್ಕೊಳ್ಬೋದು. ಇವತ್ತಿನ ದಿನ ಆಪ್ಷನ್ಸ್ ಆರ್ ಮೆನಿ. ಹಿಂದೆ ಇಷ್ಟು ಆಪ್ಷನ್ಸ್ ಇತ್ತಿರಲಿಲ್ಲ. ಇವಾಗ ಪ್ಲೆಂಟಿ ಆಫ್ ಆಪ್ಷನ್ಸ್ ಆರ್ ಅವೈಲಬಲ್. ಪುಸ್ತಕಗಳಿದೆ, ಓದ್ಬೋದು ತಗೊಂಡು. ಅಂದ್ರೆ ಮೆಥಡ್ ಅಂತ ಹೇಳಿದ್ರೆ ಹೀಗೆ ಮಾಡಬೇಕು ಅಂತ ಇಲ್ಲ ಏನು? ಹೀಗೆ ಮಾಡಬೇಕು ಅಂತಂದ್ರೆ ಒಂದು ಫಾರ್ಮ್ಯಾಟ್ ಇದೆ. ಯಾವ್ದು ಫಾರ್ಮ್ಯಾಟ್ ಹೇಳ್ಬೋದು? ಅದನ್ನೇ ಬಿಸ್ನೆಸ್ ಪ್ಲಾನ್ ಫಾರ್ಮ್ಯಾಟ್ ಅಂತ. ಇವಾಗ ನಾನು ನಿಮ್ಗೆ ಏನು ಹೇಳಿದೆ ಬಿಸ್ನೆಸ್ ಪ್ಲಾನ್ ಫಾರ್ಮ್ಯಾಟ್ನ, ಫಸ್ಟ್ ನಾನು ಹೇಳಿದೆ SWOT ಆಫ್ ದ ಇಂಡಿವಿಜುವಲ್, SWOT of the enterprise, uniqueness of the individual, uniqueness of the enterprise, vision, mission, market research, uniqueness of the business. Then comes the HR strategy, then comes the marketing strategy, then comes the financial strategy, then comes the 12 bar 12 sutras. ಇದಿಷ್ಟು ಒಂದು ಟೆಂಪ್ಲೇಟ್ ಅಷ್ಟೇ. ಇದಿಷ್ಟನ್ನು ಒಂದಕ್ಕೊಂದಕ್ಕೆ ಹೆಣದಾಗ ಇಟ್ ಇಸ್ ಇಂಟರ್ಲಿಂಕ್ಡ್. ಈಚ್ ಇಸ್ ಇಂಟರ್ಲಿಂಕ್ಡ್. ನೀವು ವಿಷನ್ನೇ ಸಪರೇಟ್ ಮಾಡ್ಬಿಡ್ತೀನಿ. ಮನುಷ್ಯನ ಬಾಡಿ ಇದ್ದಂಗೆ, ತಲೆ, ಮೂಗು, ಕಣ್ಣು, ಬಾಯಿ, ಹೃದಯ, ಕಾಲು, ಕೈ ಎಲ್ಲವೂ ಒಂದಕ್ಕೊಂದಕ್ಕೆ ಇಂಟರ್ಲಿಂಕ್ಡ್. ಈ ತಲೆ ಒಂದೇ ಗ್ರೇಟ್ ಅಂತ ಹೇಳಕ್ಕಾಗಲ್ಲ, ಹೃದಯ ಒಂದೇ. ಈ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅವರು ನಾವು ಮಾರ್ಕೆಟಿಂಗ್ ಗ್ರೇಟ್ ಅಂತ ಹೇಳಕ್ಕಾಗಲ್ಲ, ಪ್ರಾಡಕ್ಟ್ ಡಿಪಾರ್ಟ್ಮೆಂಟ್ ಅವ್ರು ನಾವೇ ಗ್ರೇಟ್ ಅಂತ ಹೇಳಕ್ಕಾಗಲ್ಲ. ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಪ್ರಾಡಕ್ಟ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ನೇ ಮಾಡಲ್ಲ, ಮಾರ್ಕೆಟಿಂಗ್ ಏನ್ ಮಾಡ್ತೀರಾ? ಮಾರ್ಕೆಟಿಂಗ್ ಅವ್ರು ಮಾರ್ಕೆಟಿಂಗೇ ಮಾಡಲ್ಲ, ಪ್ರೊಡಕ್ಷನ್ ಅವ್ರು ಏನ್ ಮಾಡ್ತೀರಾ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಸಂಬಳನೇ ಕೊಡಲ್ಲ, ಕೆಲಸ ಹೆಂಗಾಗುತ್ತೆ? Everything is important like anatomy, like what we call compare a human body. Adhe tara functions are similar. If one unit stops functioning, all will stop. But another sattavalla ashtene. But business will die if each functions does not function properly. It will also have a death. Not an immediate death.
ಹ್ಯೂಮನ್ ಬಾಡಿಯಲ್ಲಿ ಹಾರ್ಟ್ ನಿಂತರ ಫುಲ್ ಸತ್ತೋಗ್ತಾನಲ್ಲ, ಅದ್ರಲ್ಲಿ ಯಾವುದೋ ಒಂದು ಫೈನಾನ್ಸ್ ಯೂನಿಟ್ ವರ್ಕ್ ಆಗದೆ ಅವ್ರು ಇಮಿಡಿಯೇಟ್ ಆಗಿ ಸಾಯಲ್ಲ, ಬಟ್ ಸಾಯೋದಂತೂ ಗ್ಯಾರಂಟಿ. ಹೌದು, ಅಲ್ಲ ಕರೆಕ್ಟ್, ಅದಕ್ಕೋಸ್ಕರನೇ ಬಿಸ್ನೆಸ್ ಪ್ಲಾನ್ ಇರಬೇಕು ಅಂತ ನೀವು ಹೇಳ್ತಾ ಇರೋದು. ಸೊ ಈಗ ಬೇರೆ ಬೇರೆ ಬಿಸ್ನೆಸ್ಗಳಿಗೆ ಬೇರೆ ಬೇರೆ ಪ್ಲಾನ್ ಅಂತ ಆ ಥರ ಏನಾದ್ರು ಇದೆಯಾ? ಬಿಸ್ನೆಸ್ ಪ್ಲಾನ್ ಟೆಂಪ್ಲೇಟ್ ಸೇಮೆ, ಬಿಸ್ನೆಸ್ ಪ್ಲಾನ್ ಕಾನ್ಸೆಪ್ಟ್ ಸೇಮೆ, ಬಟ್ ಬೇರೆ ಬೇರೆ ಬಿಸ್ನೆಸ್ಗಳಿಗೆ ಅಲ್ಲಿ ಫೀಡ್ ಆಗೋ ಕಂಟೆಂಟ್ ಬೇರೆ. ಓಕೆ, ಈಗ ಸರ್ವಿಸಸ್ ಬಿಸ್ನೆಸ್, ಬ್ಯೂಟಿ ಸಲೂನ್ ಬಿಸ್ನೆಸ್ ಇರ್ಬೋದು, ಅಥವಾ ಟಿವಿ ಸರ್ವಿಸಸ್ ಇರ್ಬೋದು, ಮೊಬೈಲ್ ಸರ್ವಿಸಸ್ ಇರ್ಬೋದು, ಅಥವಾ AC ಸರ್ವಿಸಸ್ ಇರ್ಬೋದು, ಅಲ್ಲಿ ಬರುವಂತಹ ಬಿಸ್ನೆಸ್ ಪ್ಲಾನ್ ಕಂಟೆಂಟೇ ಬೇರೆ. ಪ್ರಾಡಕ್ಟ್ ಬಿಸ್ನೆಸ್, ಸೇ ಫಾರ್ ಎಕ್ಸಾಂಪಲ್ ಮೊಬೈಲ್ ವ್ಯಾಪಾರ ಮಾಡ್ತೀನಿ, ಟಿವಿ ವ್ಯಾಪಾರ ಮಾಡ್ತೀನಿ, AC ವ್ಯಾಪಾರ ಮಾಡ್ತೀನಿ, ಅಥವಾ ಮೆಡಿಸಿನ್ ವ್ಯಾಪಾರ ಮಾಡ್ತೀನಿ, ಪ್ರಾಡಕ್ಟ್ ಅಲ್ಲಿ ಬರುವಂತಹ ಕಂಟೆಂಟೇ ಬೇರೆ. ಪ್ರಾಡಕ್ಟ್ ಬಿಸ್ನೆಸ್ ಯು ಕ್ಯಾನ್ ಸಿ ದ ಪ್ರಾಡಕ್ಟ್, ಕರೆಕ್ಟ್. ಸರ್ವಿಸಸ್ ಬಿಸ್ನೆಸ್ ಯು ಕಾಂಟ್ ಸಿ. ಇದನ್ನ ಟ್ಯಾಂಜಿಬಲ್ ಅಂತ ಕರಿತೀವಿ, ಅದನ್ನ ನಾನ್ ಟ್ಯಾಂಜಿಬಲ್ ಅಂತ ಕರಿತೀವಿ. ಸೊ ನಾನ್ ಟ್ಯಾಂಜಿಬಲ್ ಪ್ರಾಡಕ್ಟ್ಸ್ಗೆ ಬೇಕಾಗಿರುವಂತಹ ಬಿಸ್ನೆಸ್ ಪ್ಲಾನ್ ಬೇರೆ ಕಾಂಟೆಂಟ್ಸ್ ಇರುತ್ತೆ, ಟ್ಯಾಂಜಿಬಲ್ ಪ್ರಾಡಕ್ಟ್ಸ್ಗೆ ಬರುವಂತಹ ಬಿಸ್ನೆಸ್ ಪ್ಲಾನ್ ಕಂಟೆಂಟೇ ಬೇರೆ ಬೇರೆ ಇರುತ್ತೆ. ಸೊ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥವ್ರು ಇರ್ಬೋದು, ಆಲ್ರೆಡಿ ಮಾಡಿ ತಮ್ಮ ಬಿಸ್ನೆಸ್ಸನ್ನು ಸ್ಕೇಲ್ ಅಪ್ ಮಾಡಬೇಕು ಅಂತ ಹೇಳುವಂಥವ್ರು ಇರ್ಬೋದು, ಎಲ್ರಿಗೂ ಕೂಡ ಬಿಸ್ನೆಸ್ ಪ್ಲಾನ್ ಅಂತೂ ಬೇಕೇ ಬೇಕು. ಈಗ ನಾನೇನೊಂದು ಪ್ರಶ್ನೆ ಕೇಳ್ತೀನಿ. ಈಗ ನೀವು ಒಂದು ಗಾಡಿ ಉಪಯೋಗಿಸ್ತಿರ್ತೀರ, ನಿಮ್ ಗಾಡಿಗೆ ಲೈಸೆನ್ಸ್ ಬೇಕಾ ಬೇಡವಾ? ಬೇಕು. ನಿಮಗೆ ಲೈಸೆನ್ಸ್ ಬೇಕಾ ಬೇಡವಾ? ಬೇಕೇ ಬೇಕು. ಗಾಡಿಗೆ ಸರ್ವಿಸ್ ಬೇಕಾ ಬೇಡವಾ? ಬೇಕು. ಸೊ ಗಾಡಿಗೆ ಸರ್ವಿಸ್ ಬೇಕು, ನಿಮಗೆ ಲೈಸೆನ್ಸ್ ಬೇಕು, ನಿಮ್ ಮನೆಗೆ ಖಾತಾ ಬೇಕಾ ಬೇಡವಾ? ಬೇಕು. ನಿಮ್ ಮನೆಗೆ EC ಬೇಕಾ ಬೇಡವಾ? ಬೇಕು. ಬಿಸ್ನೆಸ್ಗೆ ಬಿಸ್ನೆಸ್ ಪ್ಲಾನ್ ಬೇಕು. ಇಷ್ಟೇ ಸಿಂಪಲ್. ಸೊ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಹೊಸದಾಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಂಥವ್ರಿಗೆ ಪ್ಲಾನ್ ಬೇಕು ಅಂತ ಹೇಳಿದ್ರೆ, ಅಥವಾ ಬಿಸ್ನೆಸ್ ಅನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸೋದಕ್ಕೂ ಕೂಡ ಪ್ಲಾನ್ ಬೇಕು ಅಂತ ಹೇಳುವಂತ ಎಕ್ಸ್ಪ್ಲೈನ್ ಮಾಡಿದ್ರಿ. ಈಗ ಕೆಲವ್ರದ್ದು ಏನಾಗಿರುತ್ತೆ ಅಂತ ಹೇಳಿದ್ರೆ, ಅವರು ಬಿಸ್ನೆಸ್ ಅಲ್ಲಿ ಒಂದು ಗ್ರೋತ್ ಪಡ್ಕೊಂಡಿರ್ತಾರೆ, ಬಟ್ ಅವರಿಗೆ ಸಾಕಾಗಲ್ಲ, ನಾನು ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ಹೇಳಿರ್ತಾರೆ. ಸೊ ಅಂಥವ್ರು ಪ್ಲಾನ್ ಮಾಡಬೇಕು ಅಂತ ಹೇಳಿದಾಗ, ಈಗ ಇಲ್ಲಿವರೆಗೆ ಮಾಡ್ತಾ ಇದ್ದ ಪ್ಲಾನ್ ಅನ್ನ ಅದನ್ನೇ ಕಂಟಿನ್ಯೂ ಮಾಡ್ಬೇಕು, ಅಥವಾ ಪ್ಲಾನ್ ಅಲ್ಲಿ ಬೇರೆ ಏನಾದರೂ ಚೇಂಜಸ್ ಮಾಡ್ಕೋಬೇಕು? ಒಳ್ಳೆ ಪ್ರಶ್ನೆ ಕೇಳಿದ್ವಿ. ನಾವೇನಂತೀವಿ ಸ್ಕೇಲಬಲ್ ಬಿಸ್ನೆಸ್. ಸ್ಕೇಲಬಲ್ ಅಂದ್ರೆ ನಾನು ಒಂದು ಹಂತಕ್ಕೆ ಬಂದಿದ್ದೀನಿ, ನನಗೆ ನನ್ನ ವಹಿವಾಟು ಚೆನ್ನಾಗಿದೆ, 50 ಕೋಟಿ ವಹಿವಾಟು ಮಾಡ್ತಾ ಇದ್ದೀನಿ, ನಾನು 50 ಕೋಟಿಯಿಂದ 100 ಕೋಟಿಗೆ ವಹಿವಾಟು ತಗೊಂಡು ಹೋಗ್ಬೇಕು. ಸೊ ಅಟ್ ದಟ್ ಟೈಮ್ ವಾಟ್ ಯು ನೀಡ್ ಹೆಲ್ಪ್, ಯು ನೀಡ್ ಎಂಪವರ್ಮೆಂಟ್, ಯು ನೀಡ್ ಮೆಂಟರ್ಸ್, ಯು ನೀಡ್ ಕನ್ಸಲ್ಟೆಂಟ್ಸ್. ಅವ್ರನ್ನೆಲ್ಲ ಸೇರಿಸ್ಕೊಂಡು ಕಲೆಕ್ಟಿವ್ ಟೀಮ್ ಎಫರ್ಟ್ ಹಾಕಿ ಯು ನೀಡ್ ಟು ಪ್ರಿಪೇರ್ ಎ ಪ್ರಾಕ್ಟಿಕಲ್ ಬಿಸ್ನೆಸ್ ಪ್ಲಾನ್ ವಿಚ್ ಕ್ಯಾನ್ ಸ್ಕೇಲ್ ಯುವರ್ ಬಿಸ್ನೆಸ್ ಫ್ರಮ್ 50 to 75. ಫಾರ್ ಎಕ್ಸಾಂಪಲ್ ನಾವು ಗ್ರೋತ್ ಅಲ್ಲಿ ಏನು ಹೇಳ್ತೀವಿ, ಆರ್ಗ್ಯಾನಿಕ್ ಬಿಸ್ನೆಸ್ ಗ್ರೋತ್, ಇನ್ಆರ್ಗ್ಯಾನಿಕ್ ಬಿಸ್ನೆಸ್ ಗ್ರೋತ್. ಆರ್ಗ್ಯಾನಿಕ್ ಅಂದ್ರೆ ಏನು, ನನ್ನ ಕಂಪ್ನಿ ವ್ಯಾಪಾರ ಮಾಡ್ಕೊಂಡೇ ಹೋಗ್ತೀನಿ, ನಾನು ಬೆಳ್ಕೊಂಡು ಹೋಗುತ್ತೆ. ಇನ್ಆರ್ಗ್ಯಾನಿಕ್ ಅಂದ್ರೆ ಏನು, ನನ್ನ ಕಂಪ್ನಿ ಡೊಮೇನಲ್ಲಿ ಇನ್ನೊಂದು ಬಿಸ್ನೆಸ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾನೊಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ನಾನೊಂದು ಮೆಡಿಸಿನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ, 50 ಕೋಟಿ ವಹಿವಾಟು ಮಾಡ್ತಾ ಇದ್ದೀನಿ. ನನ್ನ ಪ್ರಾಡಕ್ಟ್ ಲೈನ್ಗೆ ಇನ್ನೊಂದು ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅವ್ರದ್ದು 25 ಕೋಟಿ ಟರ್ನ್ ಓವರ್, ನಾನು ಅವ್ರನ್ನ ಅಕ್ವೈರ್ ಮಾಡ್ತೀನಿ. ಇಟ್ ಇಸ್ ಕಾಲ್ಡ್ ಇನ್ಆರ್ಗ್ಯಾನಿಕ್ ಗ್ರೋತ್. ದರ್ ಇಸ್ ನಥಿಂಗ್ ರಾಂಗ್ ಇನ್ ಇನ್ಆರ್ಗ್ಯಾನಿಕ್ ಗ್ರೋತ್. ಇದನ್ನೆಲ್ಲ ಕಾಂಬಿನೇಷನ್ ಮಾಡ್ಬೇಕಾದ್ರೆ ಡೊಮೈನ್ ಎಕ್ಸ್ಪರ್ಟ್ಸ್ ಅಂತ ಹೇಳ್ತೀವಿ. ಆ ಡೊಮೈನ್ ಎಕ್ಸ್ಪರ್ಟ್ಸ್ನ ತಗೋಬೇಕು, ಅವ್ರ ಜೊತೆ ಕೆಲಸ ಮಾಡಿದ್ರೆ ಏನಾಗುತ್ತೆ, ಕೆಲಸ ಈಸಿ ಆಗುತ್ತೆ. ಎಲ್ಲವೂ ಕೂಡ ನಾವೇ ಮಾಡ್ತೀವಿ ಅಂತೇಳಿ ಹೊರಡು, ಎಲ್ಲವನ್ನು ನಾವೇ ಮಾಡಬಾರ್ದು. ಮ್ಯಾನೇಜ್ಮೆಂಟ್ ಈಸ್ ದಿ ಆರ್ಟ್ ಆಫ್ ಗೆಟಿಂಗ್ ದ ವರ್ಕ್ ಡನ್ ಫ್ರಮ್ ಅದರ್ಸ್, ನಾಟ್ ಫ್ರಮ್ ಯು ಅಲೋನ್. ಯೂಸ್ ದ ಡೊಮೈನ್ ಎಕ್ಸ್ಪರ್ಟೀಸ್, ಬ್ರಿಂಗ್ ದರ್ ಸ್ಕಿಲ್ಸ್ ಟುಗೆದರ್ ಅಂಡ್ ಡು ದ ಬಿಸ್ನೆಸ್. ಇಟ್ಸ್ ಫಾಸ್ಟರ್. ನೈಸ್. ನೀನೇ ಕಲ್ತು ಮಾಡ್ಲಿಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ. ಕರೆಕ್ಟ್. ಸೊ ಟೋಟಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಬಿಸ್ನೆಸ್ ಅಲ್ಲಿ ಪ್ಲಾನ್ ಬಗ್ಗೆ ನೀವೇನು ಹೇಳ್ತೀರಿ? ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಬಿಸ್ನೆಸ್ ಅಲ್ಲಿ ಪ್ಲಾನ್ ಬಗ್ಗೆ ಹೇಳಿದ್ರೆ, ಪ್ಲಾನ್ ಇಸ್ ಎ ಮಸ್ಟ್. ಪ್ಲಾನ್ ಶುಡ್ ಬಿ ಪ್ರಾಕ್ಟಿಕಲ್, ಪ್ಲಾನ್ ಶುಡ್ ಬಿ ಇಂಪ್ಲಿಮೆಂಟಬಲ್, ಪ್ಲಾನ್ ಶುಡ್ ಬಿ ಮಾನಿಟರ್ಡ್. Have a pilot plan, learn from the pilot, then go for a bigger plan. Plan is the heart or brain, whatever you compare, is a must in any business. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬಿಸ್ನೆಸ್ ಅಲ್ಲಿ ಪ್ಲಾನ್ ಅಂತ ಹೇಳುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳುವಂಥದ್ದನ್ನ ಎಕ್ಸಾಂಪಲ್ ಸಮೇತ ತಿಳಿಸ್ಕೊಟ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಬಿಸ್ನೆಸ್ ಅಲ್ಲಿ ಪ್ಲಾನ್ ಅಂತ ಹೇಳುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳುವಂಥದ್ದನ್ನ GK ಪ್ರಮೋದ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಪ್ಲಾನ್ ಇಲ್ಲದೆ ಬಿಸ್ನೆಸ್ ಅನ್ನ ಮಾಡಿದ್ರೆ ಫೇಲ್ಯೂರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ಲಾನ್ ಇದ್ಕೊಂಡು ನೀವು ಬಿಸ್ನೆಸ್ ಅನ್ನ ಮಾಡಿದ್ರೆ ಆ ಫೇಲ್ಯೂರ್ ಅನ್ನ ತಪ್ಪಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದನ್ನ ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ರು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಲೈಕ್ ಮಾಡಿ. ಹಾಗೇನೆ ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರೋ ಅಥವಾ ಪ್ಲಾನ್ ಇಲ್ಲದೆ ಯಾರು ಬಿಸ್ನೆಸ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೋ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರು ಈ ವಿಡಿಯೋದಿಂದ ತಿಳ್ಕೊಂಡು ಬಿಸ್ನೆಸ್ ಪ್ಲಾನ್ ಮಾಡಿ ಆ ಮೂಲಕ ಬಿಸ್ನೆಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಅದೇ ತರ ಬಾಸ್ವಾಲಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಬಾಸ್ವಾಲಾ, ಬಿ ದ ಬಾಸ್.